ಎಷ್ಟಪ್ಪ ಅಂತಂದ್ರೆ ಜಸ್ಟ್ 5 to 6 ಮಂತ್ 5 to 6 ಮಂತ್ ಅಷ್ಟೇ ಇರೋದು ನಿಮ್ಮ ಫೈನಲ್ ಎಕ್ಸಾಮ್ಗೆ. ವಿ ಹ್ಯಾವ್ ಓನ್ಲಿ 3 months. ವಿ ಹ್ಯಾವ್ ಓನ್ಲಿ 3 months ಬಿಕಾಸ್ ವಿ ನೋ ಸೆಪ್ಟೆಂಬರ್ ಆಲ್ಸೋ ಗೋನ್. ನಾನು ಸರಿಯಾಗಿ ಓದಿಲ್ಲ, ಇನ್ನು ಸರಿಯಾಗಿ ಪ್ರಿಪೇರ್ ಆಗಿಲ್ಲ ಅಂತಂದ್ರೆ ದಿಸ್ ಇಸ್ ದ ರೈಟ್ ಟೈಮ್. ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡಿ. ಇವಾಗ ನಾನು ಏನ್ ಹೇಳ್ತೀನಿ ಯಾವ ರೀತಿ ಓದ್ಬೇಕು ಅನ್ನೋದನ್ನ, ಅದನ್ನ ನೀವು ಅಕ್ಟೋಬರ್ ಇಂದಲೇ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ನೀವು ಏನು ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಿ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಉತ್ತಮ ಮಾರ್ಕ್ಸ್ ಅನ್ನ ನೀವು ಪಡ್ಕೊಳ್ಬಹುದು. 5 marks ಕ್ವಶನ್ಸ್, ಮ್ಯಾಥ್ ಬೇಸ್ಡ್ ಕ್ವಶನ್ಸ್ ಬರೋದೇನೆ ಜಿಯೋಗ್ರಫಿಯಲ್ಲಿ. ರಿಮೆಂಬರ್ ಸ್ಟೂಡೆಂಟ್ಸ್, ನಿಮ್ಮ ಫೈನಲ್ ಎಕ್ಸಾಮ್ ನ ಟೆಂಟೇಟಿವ್ ಟೈಮ್ ಟೇಬಲ್ ಆಲ್ರೆಡಿ ರಿಲೀಸ್ ಆಗಿದೆ. ಏನು ಮಾರ್ಚ್ ಅಲ್ಲಿ ನಡೀತಕ್ಕಂಥ ನಿಮ್ಮ ಫೈನಲ್ ಎಕ್ಸಾಮ್ ನ ಟೆಂಟೇಟಿವ್ ಟೈಮ್ ಟೇಬಲ್ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಈಗ ನಮಗೆ ಇರ್ತಕ್ಕಂಥ ಸಮಯ ಎಷ್ಟಪ್ಪ ಅಂತಂದ್ರೆ ಜಸ್ಟ್ 5 to 6 ಮಂತ್ 5 to 6 ಮಂತ್ ಅಷ್ಟೇ ಇರೋದು ನಿಮ್ಮ ಫೈನಲ್ ಎಕ್ಸಾಮ್ಗೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ರೋಡ್ ಮ್ಯಾಪ್ ಅನ್ನ ಕೊಡ್ತಾ ಹೋಗ್ತೀನಿ. ಯಾವ ರೀತಿ ಪ್ರಿಪೇರ್ ಆಗಬೇಕು, ಎಲ್ಲಾ ಸಬ್ಜೆಕ್ಟ್ಗಳಿಗೂ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಚಾಪ್ಟರ್ ಗಳನ್ನ ಜಾಸ್ತಿ ಓದ್ಬೇಕು, ಯಾವ ರೀತಿ ರಿವೈಸ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾನಿಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ರಿಮೆಂಬರ್. ಸೊ ಅದಕ್ಕೂ ಮುಂಚೆ ನೀವು ರೆಡಿ ಇದ್ದೀರಾ ಅಂತಾದ್ರೆ ಫಸ್ಟ್ ನೋಡಿ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಟಾರ್ಗೆಟ್ ಅಕ್ಸೆಪ್ಟೆಡ್, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಹಾಕ್ಬೇಕು. ಓಕೆ, ಸೊ ಐ ಹೋಪ್ ನೀವೆಲ್ಲರೂ ರೆಡಿ ಇದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಹಾಕಿ ವಿಡಿಯೋ ಸೆಕ್ಷನ್ ಅಲ್ಲಿ. ಓಕೆ, ಸೊ ನಾನು ನಿಮಗೆ ರಿಯಾಲಿಟಿ ಹೇಳ್ತಾ ಹೋಗ್ತೀನಿ. ಸೊ ನಾನು ಜನರಲ್ ಆಗಿ ಹೇಳ್ದೆ ಏನು 5 to 6 ಮಂತ್ ಇನ್ನು ಟೈಮ್ ಇದೆ ಅಂತ. ಬಟ್ ರಿಮೆಂಬರ್, ವಿ ಹ್ಯಾವ್ ಓನ್ಲಿ 3 months. ವಿ ಹ್ಯಾವ್ ಓನ್ಲಿ 3 months ಬಿಕಾಸ್ ವಿ ನೋ ಸೆಪ್ಟೆಂಬರ್ ಆಲ್ಸೋ ಗೋನ್. ಸೆಪ್ಟೆಂಬರ್ ತಿಂಗಳು ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿ ಮುಗ್ದೋಗಿದೆ. ಸೊ ಏನು ಇನ್ನು ಜಸ್ಟ್ ಇರೋದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ನಿಮ್ಮ ಟೆಂಟೇಟಿವ್ ಟೈಮ್ ಟೇಬಲ್ ಏನು ನಿಮ್ಮ ಎಕ್ಸಾಮ್ ನ ಟೆಂಟೇಟಿವ್ ಟೈಮ್ ಟೇಬಲ್ ಪ್ರಕಾರ ಮಾರ್ಚ್ ಅಲ್ಲಿ ನಿಮಗೆ ಎಕ್ಸಾಮ್ ಇರೋದು. ಓಕೆ, ಸೊ ಇಲ್ಲಿ ಏನು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ. ಓಕೆ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಓದ್ಬೇಕು ಅನ್ನೋದು. ಸೊ ನೋಡಿ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಓನ್ಲಿ 3 months. ಯಾಕೆ ಅಂತ ಹೇಳ್ತೀನಿ ನೋಡಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಸೊ ನಮಗೆ ಇರೋದು ಕೇವಲ ಜಸ್ಟ್ 3 months ಅಷ್ಟೇನೆ. ಯಾಕೆ ಅಂತಂದ್ರೆ ಜನವರಿ ಆನ್ವರ್ಡ್ಸ್, ಜನವರಿ ನಂತರ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಕೇವಲ PYQs, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಡೆಲ್ ಪೇಪರ್ಸ್ ಮತ್ತೆ ಪ್ರಿಪರೇಟರಿ ಎಕ್ಸಾಮ್ಗಳು ಕೂಡ ಸಾಲ್ವ್ ಆಗ್ತವೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಅಂತಂದ್ರೆ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಕೂಡ ಸ್ಟಾರ್ಟ್ ಆಗೋದ್ರಿಂದ ಸೊ ಜನವರಿಯಿಂದ ನಂತರದ ಸಮಯ ಏನಿದೆ ಜನವರಿ ಆನ್ವರ್ಡ್ಸ್ ಅದು ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಒಂದು ರಿವಿಷನ್ ಟೈಮ್ ಆಗಿರುತ್ತೆ ಅಷ್ಟೇನೆ. ಅಲ್ಲಿ ನೀವು ಯಾವ್ದನ್ನು ಕೂಡ ಇನ್ನು ಹೊಸದಾಗಿ ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಸಿಗೋದಿಲ್ಲ. ಸೊ ಅಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ ಕೇವಲ PYQs ನ ಸಾಲ್ವ್ ಮಾಡೋದು, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ನ ಹೆಚ್ಚು ಸಾಲ್ವ್ ಮಾಡೋದು ಪ್ರತಿ ಸಬ್ಜೆಕ್ಟ್ಗೂ ಕೂಡ. ನಂತರ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನ ಬರ್ದ್ಬಿಟ್ಟು ನೀವು ಎಕ್ಸಾಮ್ಗೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗ್ತಾ ಹೋಗ್ತೀರಾ ಜನವರಿಯಿಂದ ನಂತರದಲ್ಲಿ. ಸೊ ಅಂದ್ರೆ ನಮಗೆ ಇಲ್ಲಿ ಬೇಸಿಕ್ ಆಗಿ ತಿಳ್ಕೊಬೇಡಿ ನೀವು ಇರೋದು ಕೇವಲ 3 months. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಮಂತ್ ಇಂದಲೇ ನೀವು ಇನ್ನೂ ಕೂಡ ಯಾರಾದ್ರೂ ನಾನು ಸರಿಯಾಗಿ ಓದಿಲ್ಲ, ಇನ್ನು ಸರಿಯಾಗಿ ಪ್ರಿಪೇರ್ ಆಗಿಲ್ಲ ಅಂತಂದ್ರೆ ದಿಸ್ ಇಸ್ ದ ರೈಟ್ ಟೈಮ್. ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡಿ. ಇವಾಗ ನಾನು ಏನ್ ಹೇಳ್ತೀನಿ ಯಾವ ರೀತಿ ಓದ್ಬೇಕು ಅನ್ನೋದನ್ನ, ಅದನ್ನ ನೀವು ಅಕ್ಟೋಬರ್ ಇಂದಲೇ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ನೀವು ಏನು ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಿ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಉತ್ತಮ ಮಾರ್ಕ್ಸ್ ಅನ್ನ ನೀವು ಪಡ್ಕೊಳ್ಬಹುದು. ಓಕೆ, ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಿ. ಅಕ್ಟೋಬರ್ ಇಂದಲೇ ಸ್ಟಾರ್ಟ್ ಮಾಡ್ಬೇಕು. ನೀವು ನಿಮ್ಮ ಕಂಪ್ಲೀಟ್ ಏನು ನಿಮ್ಮ ಸಾಮರ್ಥ್ಯ ಏನಿದೆ ಅದನ್ನ ನೀವು ಅಕ್ಟೋಬರ್ ಮಂತ್ ಇಂದಲೇ ಹಾಕ್ತಾ ಹೋಗ್ಬೇಕು. ನೀವು ನಿಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ನಿಮ್ಗೆ ನೀವು ಪ್ರೂವ್ ಮಾಡಿ ತೋರಿಸ್ಕೋಬೇಕು. ನಿಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡೋ ಮುಖಾಂತರ ನೀವು ನಿಮ್ಮ ತಂದೆ ತಾಯಿಗಳಿಗೆ ನೀವು ಉತ್ತಮವಾದ ಗೌರವವನ್ನು ತಂದು ಕೊಡ್ತೀರಾ ಅಂತಂದ್ರೆ ಈಗಲೇ ಈ ಕ್ಷಣನೇ ನೀವು ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಚಾಲೆಂಜ್ ಅಕ್ಸೆಪ್ಟೆಡ್, ಟಾರ್ಗೆಟ್ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಟ್ಟು ಕಮೆಂಟ್ ಆಗ್ತಾ ಹೋಗಿ. ಓಕೆ, ಫಸ್ಟ್ ಒನ್ ನೋಡ್ತಾ ಹೋಗೋಣ ನಾವು ಸೈನ್ಸ್ ಸಬ್ಜೆಕ್ಟ್ ಬಗ್ಗೆ. ಸೈನ್ಸ್ ವಿಜ್ಞಾನದಲ್ಲಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ವಿಷಯಗಳು ಬರುತ್ತೆ. ಫಸ್ಟ್ ಥಿಂಗ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪ್ಲೀಟ್ ಹೈ ವೇಟೇಜ್ ಚಾಪ್ಟರ್ಸ್. ಸೊ ಫಸ್ಟ್ ನೀವು ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಹೈ ವೇಟೇಜ್ ಚಾಪ್ಟರ್ಸ್ ಏನು ನಿಮ್ಗೆ ಎಲ್ಲ ಚಾಪ್ಟರ್ ಮೇಲೆ ಒಂದು ಮಾರ್ಕ್ಸ್ ಅನ್ನೋದು ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗಿರುತ್ತೆ. ಈ ಚಾಪ್ಟರ್ಗೆ ಇಷ್ಟು ಅನ್ನೋದು, ಅದರಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್ ಇದೆಯಲ್ವಾ, ಹೈ ವೇಟೇಜ್ ಚಾಪ್ಟರ್ಸ್ ಅದನ್ನ ನೀವು ಫಸ್ಟ್ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಕಾರಣ ನೀವು ಏನಾಗುತ್ತಪ್ಪ ಅಂತಂದ್ರೆ ನೀವು ಏನು ಕಮ್ಮಿ ಮಾರ್ಕ್ಸ್ ಬರ್ತಕ್ಕಂಥ ಚಾಪ್ಟರ್ಗೆ ಜಾಸ್ತಿ ಸಮಯ ಕೊಡೋದು, ಜಾಸ್ತಿ ಮಾರ್ಕ್ಸ್ ಬರ್ತಕ್ಕಂಥ ಚಾಪ್ಟರ್ಗೆ ಕಮ್ಮಿ ಸಮಯ ಕೊಟ್ರೆ ಅದು ಯೂಸ್ ಆಗೋದಿಲ್ಲ. ಸೊ ಈಗ್ಲಿಂದಲೇ ಸೊ ಸಪೋಸ್ ನಿಮ್ಮ ಹತ್ರ ಏನು ಈ ವರ್ಷದ ಬ್ಲೂ ಪ್ರಿಂಟ್ ಇನ್ನು ಬಂದಿಲ್ಲ ಅಂತಂದ್ರೆ ಲಾಸ್ಟ್ ಇಯರ್ ತಗೊಂಡು ಅದರಲ್ಲಿ ನೀವು ಅದ್ರ ಪ್ರಕಾರ ಸ್ಟಡಿ ಮಾಡ್ತಾ ಹೋಗಿ. ಓಕೆನಾ, ಅದ್ರ ಪ್ರಕಾರ ಯಾವ ಚಾಪ್ಟರ್ಸ್ ಹೈಯೆಸ್ಟ್ ವೇಟೇಜ್ ಇದೆಯೋ, ಹೆಚ್ಚು ಮಾರ್ಕ್ಸ್ ಅನ್ನ ಕೇಳ್ತಾರೋ ಫಸ್ಟ್ ಆ ಚಾಪ್ಟರ್ಸ್ ಗಳನ್ನ
ಕಂಪ್ಲೀಟ್ ಮಾಡ್ಲಿಕ್ಕೆ ಫಸ್ಟ್ ಪ್ರಿಫರೆನ್ಸ್ ನ ಕೊಡಿ, ಅಕ್ಟೋಬರ್ ಇಂದಲೇ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ನಂತರ ಒನ್ ಶಾಟ್ ವಿಡಿಯೋಸ್. ಸೊ ಈಗ ಹೈ ವೇಟೇಜ್ ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿದೆ. ಯಾವ ರೀತಿ ಕಂಪ್ಲೀಟ್ ಮಾಡೋದು? ಸೊ ನಮ್ಗೆ ಇರೋದೆಷ್ಟು, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ, 3 months. ಸೊ 3 ತಿಂಗಳಲ್ಲಿ ನೀವು ಎಲ್ಲ ಸಬ್ಜೆಕ್ಟ್ ಅನ್ನು ಕವರ್ ಮಾಡಬೇಕು ಅಂತಂದ್ರೆ, ಸೊ ನೀವು ಏನ್ ಮಾಡಿಯಪ್ಪ ಅಂತಂದ್ರೆ ನಮ್ಮ ಚಾನಲ್ ಅಲ್ಲಿ ಇರ್ತಕ್ಕಂಥ ಒನ್ ಶಾಟ್ ವಿಡಿಯೋಸ್ ಗಳ ಮುಖಾಂತರ ನೀವು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು ಪ್ರತಿ ಚಾಪ್ಟರ್ ಅನ್ನು ಕೂಡ. ಯಾಕೆ ಒನ್ ಶಾಟ್ ವಿಡಿಯೋಸ್ ಅಪ್ಪ ಅಂತಂದ್ರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಓಕೆ, ನಿಮ್ಮ ಟೈಮ್ ಎಷ್ಟೋ ಉಳಿಯುತ್ತೆ. ಒನ್ ಶಾಟ್ ಅಲ್ಲಿ ಒಂದೊಂದು ಚಾಪ್ಟರ್ ಗಳನ್ನ ಕಂಪ್ಲೀಟ್ ಮುಗಿಸೋದ್ರಿಂದ ನೀವು ಸೊ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಯಾಕಂದ್ರೆ ಈಗ ಅಷ್ಟು ಟೈಮ್ ಇಲ್ಲ, ನೀವು ಎಲ್ಲ ಸಬ್ಜೆಕ್ಟ್ ಗಳನ್ನು ಕೂಡ ಕವರ್ ಮಾಡ್ತಾ ಹೋಗ್ಬೇಕು. ಓನ್ಲಿ 3 months ಅಷ್ಟೇ ಟೈಮ್ ಇರೋದ್ರಿಂದ, ಓಕೆನಾ. ಏನು PW ಕನ್ನಡ ಫೌಂಡೇಶನ್ ಚಾನಲ್ ಅಲ್ಲಿ ಎಲ್ಲ ಚಾಪ್ಟರ್ ಗಳ ಏನೋ ಒಂದು ಒನ್ ಶಾಟ್ ವಿಡಿಯೋಸ್ ಇದೆ, ಅಲ್ಲಿ ನೀವು ಅವುಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ನಂತರ ಎಕ್ಸಸೈಸ್ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಪ್ರತಿ ಚಾಪ್ಟರ್ ಆದ್ಮೇಲೆ ಅದರ ಒಂದು ಏನು ಎಕ್ಸಸೈಸ್ ಕ್ವಶನ್ಸ್ ಏನ್ ಕೊಟ್ಟಿರ್ತಾರೆ ಬುಕ್ಸ್ ಅಲ್ಲಿ, ಅದನ್ನ ನೀವು ಸಾಲ್ವ್ ಮಾಡ್ಲೇಬೇಕು. ಅದರಿಂದಲೂ ಕ್ವಶನ್ಸ್ ಗಳು ಬರ್ತವೆ. ಓಕೆ, ಅದನ್ನ ನೀವು ಮಿಸ್ ಮಾಡೋಂಗೆ ಇಲ್ಲ. ಓಕೆ, ಫಸ್ಟ್ ಅವುಗಳನ್ನ ನೀವು ಸಾಲ್ವ್ ಮಾಡ್ಲೇಬೇಕು. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ದೆನ್ PYQs, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಫ್ರಮ್ 2019 to 2025. ಸೊ ಏನಪ್ಪಾ ಅಂತಂದ್ರೆ ಅಟ್ಲೀಸ್ಟ್ ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ 2019 ಇಂದ 2025 ವರೆಗೆ ನೀವು ಏನ್ ಮಾಡಿ ಅಂತಂದ್ರೆ PYQs ನ ಸಾಲ್ವ್ ಮಾಡ್ತಾ ಹೋಗಿ. ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ 60% ಆಫ್ ಕ್ವಶನ್ಸ್ ರಿಪೀಟೆಡ್, 60% ಆಫ್ ದ ಕ್ವಶನ್ಸ್ ಏನಾಗುತ್ತಪ್ಪ ಅಂತಂದ್ರೆ ರಿಪೀಟ್ ಆಗುತ್ತೆ. ಮತ್ತೆ ನಿಮಗೆ ಇನ್ನೊಂದೇನು ಐಡಿಯಾ ಸಿಗುತ್ತೆ ಅಂತಂದ್ರೆ ಯು ಗಾಟ್ ಟು ನೋ ಅಬೌಟ್ ವಾಟ್ ಟೈಪ್ ಆಫ್ ಕ್ವಶನ್ಸ್ ದೇ ವಿಲ್ ಆಸ್ಕ್. ಕ್ವಶನ್ಸ್ ಅನ್ನ ಯಾವ ರೀತಿ ಕೇಳ್ತಾರೆ ಅವರು. ಸೊ ಡೈರೆಕ್ಟ್ ಆಗಿ ಕೇಳ್ತಾರಾ, ಇಂಡೈರೆಕ್ಟ್ ಆಗಿ ಕೇಳ್ತಾರಾ, ಯಾವ ರೀತಿ ಆ ಒಂದು ಕ್ವಶನ್ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ, ಸೆಂಟೆನ್ಸ್ ಫಾರ್ಮೇಷನ್ ಅನ್ನೋದು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ನೀವು PYQs ನ ಸಾಲ್ವ್ ಮಾಡ್ತೀರಾ ಅವಾಗ ಮಾತ್ರ. ಹಾಗಾಗಿ ಇದು ನಿಮಗೆ ಕ್ಲಿಯರ್ ಆಗಿರಲಿ, ಓಕೆನಾ. ಸೊ ಇಷ್ಟು ಕೂಡ ಸೈನ್ಸ್ ಬಗ್ಗೆ. ಸೊ ಆಮೇಲೆ ಇಲ್ಲೂ ಕೂಡ ನೆನ್ಪಿಟ್ಕೊಳ್ಳಿ, ಬಯಾಲಜಿ ಅಂತ ಬಂದಾಗ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡಯಾಗ್ರಾಮ್ಸ್ ನ ಏನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನ ಲೇಬಲ್ ಮಾಡ್ತಕ್ಕಂಥದ್ದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ನಂತರ ಫಿಸಿಕ್ಸ್ ಅಂತ ಬಂದಾಗಲೂ ಕೂಡ ನೀವು ಅಲ್ಲಿ ನಿಮ್ಗೇನು ಡಿರೈವೇಶನ್ಸ್ ಎಲ್ಲ ಏನಿದ್ರೆ ಅದನ್ನ ನೀವು ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಓಕೆ, ನೀವು ಪದೇ ಪದೇ ಅದನ್ನ ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ. ಸೊ ನೋಡಿ, ಇಲ್ಲಿ ಬಯಾಲಜಿಲಿ ಡಯಾಗ್ರಾಮ್ಸ್ ನ ಆರಾಮಾಗಿ ಬರೀಬಹುದು. ಓಕೆ, ಎಲ್ಲ ಸಬ್ಜೆಕ್ಟ್ ಗಳಲ್ಲೂ ಕೂಡ ಈ ರೀತಿ ಸುಲಭವಾಗಿ ಮಾರ್ಕ್ಸ್ ತಗೋಬಹುದಂತ ಟಾಪಿಕ್ ಗಳೇನಿದೆ ಫಸ್ಟ್ ಅದನ್ನ ಕವರ್ ಮಾಡಿ. ಅದನ್ನ ಜಾಸ್ತಿ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ. ಸೊ ಇಲ್ಲಿ ಈ ಒಂದು ವಿಷಯದ ಬಗ್ಗೆ ಯಾವ ರೀತಿ ಕಂಪ್ಲೀಟ್ ನೀವು ಸ್ಟಡಿ ಮಾಡಬೇಕಾಗುತ್ತಪ್ಪ ಅಂತಂದ್ರೆ, ಸೊ ಇಲ್ಲಿ ನೋಡಿ 33 ಚಾಪ್ಟರ್ಸ್ ಆರ್ ದೇರ್. ಹೌ ಮಚ್? ಪಾರ್ಟ್ 1 ಮತ್ತೆ ಪಾರ್ಟ್ 2 ಸೇರಿ 33 ಚಾಪ್ಟರ್ಸ್ ಇದೆ. ವೆರಿ ಏನು ತುಂಬಾ ದೊಡ್ಡದಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು. ಇದನ್ನ ಯಾವ ರೀತಿ ನೀವು ಕವರ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ಇಲ್ಲಿ ನಾನು ಕೊಟ್ಟಿದ್ದೀನಿ. ಫಸ್ಟ್ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕನಾಮಿಕ್ಸ್ ಅಂಡ್ ಬಿಸ್ನೆಸ್ ಸ್ಟಡೀಸ್. ಇದೇ ಆರ್ಡರ್ ಅಲ್ಲಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಹೆಚ್ಚು ಮಾರ್ಕ್ಸ್ ಗಳು ನಿಮಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ಬರೋದೆ ಹಿಸ್ಟ್ರಿಯಿಂದ. ಹಿಸ್ಟ್ರಿ ಆದ ನಂತರ ನಿಮಗೆ ಬರೋದು ಜಿಯೋಗ್ರಫಿಯಿಂದ. ನಂತರ ಇಲ್ಲೇ ನಾನು ಆರ್ಡರ್ ವೈಸ್ ಏನ್ ಕೊಟ್ಟಿದ್ದೀನಿ ಅಲ್ವಾ, ಇದೇ ರೀತಿನೇ ನಿಮಗೆ ಏನು ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ನಾನು ಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಯಾವ್ದಾವ್ದು ಅನ್ನೋದನ್ನು. ಈ ಚಾಪ್ಟರ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡಲೇಬೇಕು. ಓಕೆ, ಅಕ್ಟೋಬರ್ ಇಂದಲೇ ಸ್ಟಾರ್ಟ್ ಮಾಡಿ ಈ ಚಾಪ್ಟರ್ಸ್ ಗಳನ್ನ ಕಂಪ್ಲೀಟ್ ಮಾಡಲೇಬೇಕು. ಯಾಕಂದ್ರೆ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಒನ್. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, 4, 5, 10, 14, 18 and 21. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ಓಕೆ, ಇದು ನೆನಪಿರ್ಲಿ. ಇವುಗಳನ್ನ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಲೇಬಾರ್ದು. ಇದು ನಿಮಗೆ ಕ್ಲಿಯರ್ ಆಗಿದೆಯಲ್ವಾ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ನಂತರ ಕಂಪ್ಲೀಟ್ ಹೈ ವೇಟೇಜ್ ಚಾಪ್ಟರ್ಸ್ ಅದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಹೈ ವೇಟೇಜ್ ಚಾಪ್ಟರ್ಸ್ ನಾನು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ. ಯಾವ್ದಾವ್ದು ಹೈ ವೇಟೇಜ್ ಚಾಪ್ಟರ್ಸ್ ಅನ್ನೋದು ಇದನ್ನ ನೀವು ಅಕ್ಟೋಬರ್ ಮಂತ್ ಇಂದಲೇ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು. ಓಕೆನಾ. ನಂತರ ಒನ್ ಶಾಟ್ ವಿಡಿಯೋಸ್ ಮುಖಾಂತರ ಈ ಒಂದು ಸಬ್ಜೆಕ್ಟ್ ಗಳನ್ನ ಈಚ್ ಚಾಪ್ಟರ್ ನ ನೀವು ಕವರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಇದು ನಿಮ್ಗೆ ಟೈಮ್ ಅನ್ನ ಉಳಿಸುತ್ತೆ. ನಾನು ಆಲ್ರೆಡಿ ಏನು ಸೈನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ. ಓಕೆ, ನಂತರ ಎಕ್ಸಸೈಸ್ ಕ್ವಶನ್ಸ್. ಸೊ ಇದರಲ್ಲೂ ಕೂಡ ಏನು ನಿಮ್ಗೆ ಎಕ್ಸಸೈಸ್ ಕ್ವಶನ್ಸ್ ಗಳೇನಿದೆ ಇದನ್ನು ಕೂಡ ನೀವು ಸಾಲ್ವ್ ಮಾಡಬೇಕಾಗುತ್ತೆ. 1 marks, 2 marks, 3 marks ಕ್ವಶನ್ಸ್ ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮಗೆ ಆ ಒಂದು ಎಕ್ಸಸೈಸ್ ಏನು ಚಾಪ್ಟರ್ ಆದ ನಂತರ ಬುಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಅದೇನೆ ಬರೋದು. ನೀವು ಅದನ್ನ ಯಾವ ಕಾರಣಕ್ಕೂ ಮಿಸ್ ಮಾಡೋಂಗಾಗಿಲ್ಲ. ನಂತರ PYQs. ಇಲ್ಲೂ ಕೂಡ PYQs ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2019 ಇಂದ 25 ವರೆಗೆ 60% ಆಫ್ ದ ಕ್ವಶನ್ಸ್ ಏನಾಗುತ್ತಪ್ಪ ಅಂತಂದ್ರೆ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆನಾ. ಇದನ್ನ ನೀವು ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡ್ಲಿಕ್ಕಿಲ್ಲ. PYQs ಎಲ್ಲ ಸಬ್ಜೆಕ್ಟ್ ಗಳಿಗೂ ಎಲ್ಲದಕ್ಕೂ ಕೂಡ
ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೀವು ಸಾಲ್ವ್ ಮಾಡಲೇಬೇಕು, ಅದು ಮಿಸ್ ಮಾಡೋಗೇ ಇಲ್ಲ. PYQs 2019 ಇಂದ 25 ವರೆಗೆ ಮಿನಿಮಮ್ ಅಂತಂದ್ರು. ನಂತರ ಪ್ರಾಕ್ಟೀಸ್ ಮ್ಯಾಥ್ ಬೇಸ್ಡ್ ಕ್ವಶನ್ಸ್. ಸೊ 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ನಿಮಗೆ, 5 ಮಾರ್ಕ್ಸ್ಗೆ ಮ್ಯಾಥ್ ಬೇಸ್ಡ್ ಕ್ವಶನ್ಸ್. ಮ್ಯಾಪ್ ಅನ್ನ ಕೊಟ್ಬಿಟ್ಟು ಕೇಳ್ತಾರೆ ಅವರು, ಈ ರೀತಿ ಪ್ಲೇಸ್ ಗಳನ್ನ ಗುರುತು ಮಾಡಿ ಅಂತ. ತುಂಬಾ ಸುಲಭವಾಗಿರುತ್ತೆ, ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸಸ್ ಗಳಿಗೆ ಇರ್ತಕ್ಕಂಥ ಏನು ಕೆಲವೊಂದು ಬೇರೆ ಬೇರೆ ಹೆಸರನ್ನ ಕರೀತಾರೆ, ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ನೋಡಿ, ಮ್ಯಾಥ್ ಬೇಸ್ಡ್ ಕ್ವಶನ್ಸ್ ಅಂತ ಬಂದಾಗ ಇಲ್ಲಿ ನಿಮಗೆ ಚಾಪ್ಟರ್ 10 ಮತ್ತೆ 14 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜಿಯೋಗ್ರಫಿಯಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಮ್ಯಾಥ್ ಬೇಸ್ಡ್ ಕ್ವಶನ್ಸ್ ಬರೋದೇನೆ ಜಿಯೋಗ್ರಫಿಯಲ್ಲಿ. ಜಿಯೋಗ್ರಫಿ ಇಲ್ಲಿ ನಿಮಗೆ ಏನ್ ಬರುತ್ತಪ್ಪ ಅಂದ್ರೆ ಮ್ಯಾಥ್ ಬೇಸ್ಡ್ ಕ್ವಶನ್ಸ್ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ನಿಮಗೆ ಕ್ಲಿಯರ್ ಆಗಿರಬೇಕು, ಓಕೆನಾ. ಸೊ ಚಾಪ್ಟರ್ 10 ಮತ್ತೆ 14 ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಇವತ್ತಿಂದಲೇ ಸ್ಟಾರ್ಟ್ ಮಾಡ್ತಾ ಹೋಗಿ, ಒನ್ ಶಾಟ್ ವಿಡಿಯೋಸ್ ಮುಖಾಂತರ ತುಂಬಾ ಸುಲಭವಾಗಿ ತುಂಬಾ ಕ್ವಿಕ್ ಆಗಿ ನೀವು ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು ಈಚ್ ಅಂಡ್ ಚಾಪ್ಟರ್ ನ. ಓಕೆ, ನಂತರ ಮ್ಯಾಥ್ಸ್ ನೋಡ್ತಾ ಹೋದ್ರೆ ನಾವು ಇದರಲ್ಲೂ ಕೂಡ ನೀವು ಫಸ್ಟ್ ಹೈ ವೇಟೇಜ್ ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ ಒನ್ ಶಾಟ್ ವಿಡಿಯೋ ಮುಖಾಂತರ ನೀವು ಅದನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಕಂಪ್ಲೀಟ್ ಮಾಡಾದ್ಮೇಲೆ ಫಸ್ಟ್ ಯಾವ್ದು ಹೈ ವೇಟೇಜ್ ಚಾಪ್ಟರ್ಸ್ ಅನ್ನೋದನ್ನ ನೋಡ್ಬೇಕು, ಅದನ್ನ ಲೀಸ್ಟ್ ಮಾಡಬೇಕು. ಯಾವ ರೀತಿ ಆ ವೈಟೇಜ್ ಪ್ರಕಾರನೇ ನೀವು ಲೀಸ್ಟ್ ಮಾಡ್ತಾ ಹೋಗ್ತೀರಾ. ನಂತರ ಆ ಚಾಪ್ಟರ್ಸ್ ಗಳನ್ನ ಒನ್ ಶಾಟ್ ವಿಡಿಯೋಸ್ ಮುಖಾಂತರ ಕಂಪ್ಲೀಟ್ ಮಾಡ್ತಾ ಹೋಗ್ತೀರಾ. ಆ ಕಂಪ್ಲೀಟ್ ಮಾಡಾದ್ಮೇಲೆ ಅದೇ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಎಕ್ಸೈಸ್ ಕ್ವಶನ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀರಾ. ಅಲ್ಲಿ ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಕೂಡ, ಓಕೆನಾ. ಅದಾದ ನಂತರ ಇಲ್ಲಿ ನಂತರ ನೀವು ಎಕ್ಸೈಸ್ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಾದ್ಮೇಲೆ PYQs ಗೆ ಬರ್ತೀರಾ. ಸೊ ನಾನು ಓದಿರ್ತಕ್ಕಂಥದ್ದು ಯಾವ ರೀತಿ ಇದೆ, ನಾನು ಪ್ರಿಪೇರ್ ಆಗಿರ್ತಕ್ಕಂಥದ್ದು ಯಾವ ರೀತಿ ಇದೆ ಅನ್ನೋದನ್ನ PYQs ಮುಖಾಂತರ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಗೊತ್ತಾಗುತ್ತೆ. ನಾನು ಓದ್ತಿರೋ ರೀತಿ ಸರಿ ಇದೆಯಾ ಸರಿ ಇಲ್ವಾ ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಯಾವಾಗ ನೀವು PYQs ನ ಸಾಲ್ವ್ ಮಾಡ್ತೀರಾ ಅಲ್ಲಿ ನಿಮಗೆ ನೀವು ಗಾಟ್ ಟು ನೋ ಅಬೌಟ್. ಸೊ ನಾನು ಸ್ಟಡಿ ಮಾಡ್ತಿರತಕ್ಕಂಥ ರೀತಿ, ನಾನು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ತಿರ್ತಕ್ಕಂಥ ರೀತಿ ಸರಿ ಇದೆಯೋ ಇಲ್ವಾ ಅನ್ನೋದು ನೀವು PYQs ನ ಸಾಲ್ವ್ ಮಾಡಿದಾಗ ನಿಮಗೆ 100% ಕ್ಲಿಯರ್ ಆಗ್ತಾ ಹೋಗುತ್ತೆ, ಓಕೆನಾ. ಆದ್ರಿಂದ ಇಲ್ಲೂ ಕೂಡ ಈ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಮಲ್ಟಿಪಲ್ ಟೈಮ್ಸ್. ಸೊ ಏನಪ್ಪಾ ಅಂತಂದ್ರೆ ಯಾವುದೇ ಪ್ರಾಬ್ಲಮ್ಸ್ ಗಳಿದ್ರು ಕೂಡ ಅದನ್ನ ನೀವು ಏನು ಮಲ್ಟಿಪಲ್ ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಓಕೆ, ಏನು ಥಿಯರಿ ಬರ್ದಂಗೆ ಆಗೋದಿಲ್ಲ. ಅಲ್ಲಿ ನೀವು ಫಾರ್ಮುಲಾಸ್ ನ ನೆನ್ಪಿಟ್ಕೋಬೇಕು. ಫಾರ್ಮುಲಾಸ್ ನ ಒಂದು ಸಪ್ರೇಟ್ ಒಂದು ಲೀಸ್ಟ್ ಮಾಡ್ಕೊಬಿಟ್ಟು ಅದನ್ನ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಮಿನಿಮಮ್ 3 to 5 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ 100% ಆಗಿರ್ತಕ್ಕಂಥ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಸೊ ನೀವು ಈ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದೀರಾ ಅಂತಂದ್ರೆ ಚಾಲೆಂಜ್ ಅಕ್ಸೆಪ್ಟೆಡ್, ಟಾರ್ಗೆಟ್ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಟ್ಟು ಈಗಲೇ ಈ ಕ್ಷಣನೇ ಕೂಡ ನೀವು ಏನು ವಿಡಿಯೋ ಕಮೆಂಟ್ ಅಲ್ಲಿ ವಿಡಿಯೋದಲ್ಲಿ ಕಮೆಂಟ್ ಆಗ್ತಾ ಹೋಗ್ಬೇಕು, ಟಾರ್ಗೆಟ್ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆಯಲ್ವಾ. ಸೊ ಯಾವುದು ಕೂಡ ಭಯ ಪಡಬೇಡಿ. ಸೊ ಫಿಸಿಕ್ಸ್ ವಾಲ ನಾವು ಇದೀವಿ. ಸೊ ಫಿಸಿಕ್ಸ್ ವಾಲ ಕರ್ನಾಟಕ ಫೌಂಡೇಶನ್ ಚಾನಲ್ ಇದೆ. ಸೊ ಅಲ್ಲಿ ನಿಮಗೆ ಸೊ ನಾವು ಇರ್ಬೇಕಾದ್ರೆ ಯಾವುದೇ ರೀತಿ ಭಯ ಬೇಡ. ಸೊ ಈಗ ಏನ್ ಕೊಟ್ಟಿದ್ದೀನೋ ಆ ಸ್ಟೆಪ್ಸ್ಗಳನ್ನ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಫಾಲೋ ಮಾಡ್ತಾ ಹೋಗಿ. ಅಕ್ಟೋಬರ್ ಇಂದಲೇ ನೀವು ಫಾಲೋ ಮಾಡ್ತಾ ಹೋದ್ರೆ 100% ನೀವು ಏನು ನಿಮ್ಮ ಒಂದು ಫೈನಲ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಪಡಿತೀರಾ. ನಿಮ್ಮ ಸಾಮರ್ಥ್ಯ ಏನನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ತಂದೆ ತಾಯಿ ಕೂಡ ಒಳ್ಳೆ ಹೆಸರನ್ನ ಪಡ್ಕೊಳ್ತೀರಾ. ಓಕೆ ಸ್ಟೂಡೆಂಟ್ಸ್, ಓಕೆನಾ. ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಥ್ಯಾಂಕ್ ಯು.